ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಈ ಜಗತ್ತಲ್ಲಿ ಅತ್ಯಂತ ಕಠಿಣ ಮತ್ತು ಅಪಾಯಕಾರಿ ಸಮುದ್ರ ಮಾರ್ಗ ಯಾವುದು? ಬರ್ಮುಡಾ ಟ್ರಯಾಂಗಲ್ ಅಥವಾ ಜಪಾನಿನ ಡೆವಿಲ್ಸ್ ಟ್ರಯಾಂಗಲ್, ಉತ್ತರ ಧ್ರುವನ ಅಥವಾ ದಕ್ಷಿಣ ಧ್ರುವನ, ಅಥವಾ ಯಾವಾಗಲೂ ಸಮುದ್ರ ಕಳ್ಳರ ಹಾವಳಿಗೆ ತುತ್ತಾಗತ್ತಲ್ಲ ಸ್ಟ್ರೈಟ್ ಆಫ್ ಅಲ್ಮಂದಾಬ್ ಅದ? ಯಾವ ಅಲ್ಲ ಕಣ್ರಿ, ಕೇಪ್ ಆಫ್ ಗುಡ್ ಹೋಪ್ ನ ಮಾರ್ಗ ಇದೆಯಲ್ಲ, ಅದು ಮೋಸ್ಟ್ ಡೇಂಜರಸ್ ಹಾಗಂತ ನಮ್ಮ ಇತಿಹಾಸ ಪುಸ್ತಕದಲ್ಲಿದೆ. ಛೇ, ಅದ್ಯಾವ ಸೀಮೆ ಅಪಾಯನಪ್ಪ. ನಂಗೆ ಗೊತ್ತಿರೋ ಹಾಗೆ ಅಟ್ಲಾಂಟಿಕ್ ಸಾಗರದ ಸಮುದ್ರ ಮಾರ್ಗನೇ ಡೇಂಜರಸ್ ಮಾರ್ಗ. ಹಿಂಗೆ 10 ಜನ ಇದರ ಬಗ್ಗೆ 10 ಉತ್ತರಗಳನ್ನ ನಮಗೆ ಕೊಟ್ಟಾರು. ಆದ್ರೆ ಗೆಳೆಯರೆ, ಮೇಲೆ ಹೇಳಿದ ಎಲ್ಲ ಮಾರ್ಗಗಳಲ್ಲಿ ಎಷ್ಟೇ ಸಮಸ್ಯೆಗಳಿದ್ರು ಕೂಡ ಅಲ್ಲಿ ಹಡಗುಗಳ ಸಂಚಾರ ಇದ್ದೇ ಇದೆ. ಆದ್ರೆ ಅದೊಂದು ಜಾಗ ಇದೆ ಕಣ್ರಿ, ಅದರ ಹೆಸರು ಕೇಳಿದ್ರು ಸಾಕು ನಾವಿಕರು ಬೆಚ್ಚಿ ಬೀಳ್ತಾರೆ. ದೊಡ್ಡ ದೊಡ್ಡ ಹಡಗುಗಳು ಕೂಡ ಆ ದಾರಿಯ ಕಡೆ ಸುಳಿಯೋದಿಕ್ಕೂ ಹೆದರತ್ವೆ. ಅದರ ಭಯಾನಕತೆಗೆ ಹೆದರಿನೇ ಆ ಸಮುದ್ರ ಮಾರ್ಗವನ್ನ ಬೈಪಾಸ್ ಮಾಡಿ ಅಲ್ಲೊಂದು ಮಾನವ ನಿರ್ಮಿತ ಕಾಲುವೆಯ ಮೂಲಕ ಹಡಗುಗಳು ಹೋಗೋ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗಾದ್ರೆ ಆ ಭಯಾನಕ ಸಮುದ್ರ ಮಾರ್ಗ ಇರೋದಿಲ್ಲಿ. ಅದರ ವೈಶಿಷ್ಟ್ಯ ಏನು, ಯಾಕಲ್ಲಿಗೆ ಹೋಗೋದಿಕ್ಕೆ ನಾವಿಕರು ಹೆದರ್ತಾರೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇವತ್ತಿಗೂ ಕೂಡ ಮನುಷ್ಯನ ಕಣ್ಣಿಗೆ ಸಂಪೂರ್ಣವಾಗಿ ಸಿಗದೇ ಇರುವ ಏಕೈಕ ಖಂಡ ಅಂದ್ರೆ ಅದು ಅಂಟಾರ್ಟಿಕಾ. ಈ ಅಂಟಾರ್ಟಿಕಾನು ಮುಟ್ಟೋದಿಕ್ಕೆ ಒಂದು ಅಟ್ಲಾಂಟಿಕ್ ಸಾಗರದ ಮೂಲಕ ಹೋಗಬೇಕು, ಇಲ್ಲ ಅಂದ್ರೆ ಹಿಂದೂ ಮಹಾಸಾಗರವನ್ನು ದಾಟಬೇಕು. ಆ ಎರಡೂ ಬೇಡ ಅಂದ್ರೆ ಪೆಸಿಫಿಕ್ ಓಷನ್ ಅನ್ನ ದಾಟಿ ಮುಂದೆ ಸಾಗಿದ್ರೆ ಅಂಟಾರ್ಟಿಕಾ ಸಿಗತ್ತೆ. ಆದ್ರೆ ಇದೆಲ್ಲದಕ್ಕಿಂತಲೂ ಉತ್ತಮ ಮಾರ್ಗ ಅಂದ್ರೆ ದಕ್ಷಿಣ ಅಮೆರಿಕಾ ಖಂಡದ ಮೂಲಕ ಅಂಟಾರ್ಟಿಕಾನ ತಲುಪೋದು. ಇದು ಕೇವಲ 600 ಮೈಲಿಗಳಷ್ಟು ದೂರ ಮಾತ್ರ ಆಗತ್ತೆ. ಸೊ ಮೇಲ್ನೋಟಕ್ಕಿದು ತುಂಬಾನೇ ಸುಲಭದ ಮತ್ತು ಹತ್ತಿರದ ಹಾದಿ ಅಂತ ಅನ್ನಿಸ್ಕೊಳ್ಳುತ್ತೆ. ಆದ್ರೆ ಈ ಶಾರ್ಟ್ ಕಟ್ ಗಳಿರ್ತವೆ ನೋಡಿ, ಅವು ಯಾವಾಗ್ಲೂ ಅಪಾಯಕಾರಿನೇ. ಹಾಗೆ ಈ ಶಾರ್ಟ್ ಕಟ್ ಕೂಡ ತುಂಬಾನೇ ಕಠಿಣ ಹಾಗೂ ಅಪಾಯಕಾರಿ ಅಂತ ಅನ್ನಿಸ್ಕೊಳ್ಳುತ್ತೆ. ಅಲ್ಲಿ ಕ್ಷಣ ಕ್ಷಣಕ್ಕೂ ಅಪಾಯಗಳು ಎದುರಾಗ್ತಾ ಹೋಗುತ್ತವೆ. ಅಲ್ಲಿ ಸಾಗರ ಪ್ರಕ್ಷುಬ್ಧವಾಗತ್ತೆ. ನೋಡ್ತಿದ್ದ ಹಾಗೆ ಹಡಗುಗಳು ಸಮುದ್ರದ ತಳವನ್ನು ಸೇರಿಬಿಡುತ್ತವೆ. ಹೀಗೆ ಜಗತ್ತಿಗೆ ಭಯವನ್ನ ಹುಟ್ಟಿಸ್ತಾ ಇರೋ ಆ ಮಾರ್ಗದ ಹೆಸರು ಡ್ರೇಕ್ ಪ್ಯಾಸೇಜ್. ಡ್ರೇಕ್ ಪ್ಯಾಸೇಜ್ ಇದು ಜಗತ್ತಿನ ಆಯಕಟ್ಟಿನ ಸಮುದ್ರ ಮಾರ್ಗ. ಆದ್ರೆ ಇದನ್ನ ಕ್ರಾಸ್ ಮಾಡೋದಿಕ್ಕೆ ಹಾಗೂ ಅಲ್ಲಿ ಪ್ರಯಾಣ ಮಾಡೋದಿಕ್ಕೆ ಯಾರು ಕೂಡ ಮುಂದೆ ಬರೋದೇ ಇಲ್ಲ. 2019ರಲ್ಲಿ ಒಂದಷ್ಟು ಮಂದಿ ಸಾಹಸ ಮಾಡೋದಿಕ್ಕೆ ಅಂತ ಈ ಪ್ಯಾಸೇಜ್ ಅನ್ನ ಹಠಕ್ಕ ಬಿದ್ದು ಕ್ರಾಸ್ ಮಾಡಿರೋದು ಬಿಟ್ರೆ ಇನ್ನುಳಿದಂತೆ ಅಲ್ಲಿಗೆ ಹೋಗುವ ಹಡಗುಗಳು ಏನಾಗುತ್ತವೆ ಅನ್ನೋದರ ಸುಳಿವು ಕೂಡ ಸಿಗೋದಿಲ್ಲ. ಇದುವರೆಗೆ ಲೆಕ್ಕಕ್ಕೆ ಸಿಕ್ಕಿರೋ ಹಾಗೆ ಈ ಪ್ಯಾಸೇಜ್ ಸರಿಸುಮಾರು 20,000 ಮಂದಿಯನ್ನ ಬಲಿ ತಗೊಂಡಿದೆಯಂತೆ. ಅಲ್ಲಿ 800ಕ್ಕೂ ಅಧಿಕ ಶಿಪ್ಗಳು ಸಮುದ್ರದ ತಳ ಸೇರಿವೆಯಂತೆ. ಅದಕ್ಕೆ ಕಾರಣ ಇಲ್ಲಿ ಏಳುವ ದೈತ್ಯಾಕಾರದ ಅಲೆಗಳು. ಸಾಮಾನ್ಯವಾಗಿ ಇಲ್ಲಿನ ಅಲೆಗಳು 40 ಅಡಿಗಳಷ್ಟು ಎತ್ತರಕ್ಕೆ ಇರುತ್ತವೆ. ಒಂದು ವೇಳೆ ಹವಾಮಾನದಲ್ಲಿ ಬದಲಾವಣೆ ಏನಾದರೂ ಆಗ್ಬಿಡ್ತು ಅಂದ್ರೆ ಅವುಗಳ ಎತ್ತರ 65 ಅಡಿಗಳಷ್ಟು ಕೂಡ ಆಗಬಹುದು. ಸೊ ಇಷ್ಟೊಂದು ದೊಡ್ಡ ಗಾತ್ರದ ಅಲೆಗಳನ್ನ ಎದುರಿಸುವ ತಾಕತ್ತು ಮಾನವ ನಿರ್ಮಿತ ಹಡಗುಗಳಿಗಿರೋದಿಲ್ಲ. ಇಲ್ಲಿ ಇನ್ನೊಂದು ವಿಷಯ ಅಂದ್ರೆ ಇಲ್ಲಿನ ನೀರಿನ ಶಕ್ತಿ ಅಮೆಜಾನ್ ನದಿಯಲ್ಲಿ ಹರಿಯುವ ನೀರಿನ ಶಕ್ತಿಗಿಂತಲೂ 600 ಪಟ್ಟು ಹೆಚ್ಚಾಗಿರುತ್ತೆ. ಹೀಗಾಗಿ ಇಲ್ಲಿ ಯಾವುದೇ ಹಡಗುಗಳು ಸಾಗೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಯಾಕೆ ಅನ್ನೋದನ್ನ ಹೇಳೋದಕ್ಕೂ ಮುನ್ನ ಈ ಡ್ರೇಕ್ ಪ್ಯಾಸೇಜ್ಗೆ ಆ ಹೆಸರು ಯಾಕೆ ಬಂತು ಅನ್ನೋದನ್ನ ಹೇಳ್ಬಿಡ್ತೀನಿ ಕೇಳಿ. ಗೆಳೆಯರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ಪತನ ಆದಮೇಲೆ ಪೂರ್ವ ಹಾಗೂ ಪಶ್ಚಿಮದ ನಡುವಿನ ವ್ಯಾಪಾರ ಮಾರ್ಗ ಕಡಿದು ಹೋಯಿತು. ಕಾನ್ಸ್ಟಾಂಟಿನೋಪಲ್ ಅನ್ನು ಆಕ್ರಮಿಸಿಕೊಂಡ ಟರ್ಕರು ಅರಬ್ ಹಾಗೂ ಕ್ರೈಸ್ತರ ನಡುವೆ ವ್ಯಾಪಾರ ಮಾರ್ಗವನ್ನೇ ಕತ್ತರಿಸಿ ಹಾಕ್ತಾರೆ. ಹೀಗಾಗಿ ಯುರೋಪಿಗೆ ಸಾಂಬಾರು ಪದಾರ್ಥಗಳು ಸಿಗೋದು ದುಸ್ತರ ಆಯಿತು. ಅರಬ್ ವ್ಯಾಪಾರಿಗಳು ದಿಢೀರನೆ ಬೆಲೆ ಏರಿಕೆ ಮಾಡಿದ್ರು. ಸಾಂಬಾರು ಪದಾರ್ಥಗಳಿಗಾಗಿ ಯುರೋಪಿಯನ್ನರ ಖಜಾನೆನೇ ಖಾಲಿಯಾಗೋ ಪರಿಸ್ಥಿತಿ ನಿರ್ಮಾಣ ಆಯಿತು. ಹೀಗಾಗಿ ಈ ಯುರೋಪಿಯನ್ರಿದ್ರಲ್ಲ, ಇವರು ಸಾಂಬಾರು ಪದಾರ್ಥಗಳ ತವರು ಅಂತ ಕರೆಸ್ಕೊಳ್ತಾ ಇದ್ದ ಭಾರತವನ್ನ ಹುಡುಕೋದಿಕ್ಕೆ ಶುರು ಮಾಡಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ಆಫ್ರಿಕಾ ಸಿಕ್ತು, ದಕ್ಷಿಣ ಅಮೆರಿಕಾ ಸಿಕ್ತು, ಕೆರಬಿಯನ್ ದ್ವೀಪಗಳು ಸಿಕ್ಕಿದ್ವು, ಅಮೆರಿಕ ಕೂಡ ಸಿಕ್ತು. ಅದಾದ ನಂತರ 16ನೇ ಶತಮಾನದಲ್ಲಿ ಯುರೋಪಿಯನ್ ದೇಶಗಳು ದಕ್ಷಿಣ ಅಮೆರಿಕಾದಲ್ಲಿದ್ದ ಇಂಕಾ ಮತ್ತು ಆಸ್ಟೆಕ್ ಸಾಮ್ರಾಜ್ಯಗಳನ್ನ ಸೋಲಿಸಿ ಅಲ್ಲಿ ತಮ್ಮ ಆಧಿಪತ್ಯವನ್ನು ಸ್ಥಾಪನೆ ಮಾಡಿದ್ರು. ಅಲ್ಲಿ ಪೋರ್ಚುಗೀಸರು ಹಾಗೂ ಸ್ಪೇನ್ ನ ಅರಸರು ಈ ರೇಸ್ ಅಲ್ಲಿ ಮುನ್ನಡೆಯನ್ನ ಸಾಧಿಸಿದ್ರು. ಇದು ಇಂಗ್ಲೆಂಡ್ ನ ಹೊಟ್ಟೆ ಕಿಚ್ಚಿಗೆ ಕಾರಣ ಆಯಿತು. ಹೀಗಿರುವಾಗಲೇ ರಾಣಿ 1ನೇ ಎಲಿಜಬೆತ್ ಕಾಲದಲ್ಲಿ ಫ್ರಾನ್ಸಿಸ್ ಡ್ರೇಕ್ ಅನ್ನೋ ನಾವಿಕ ದಕ್ಷಿಣ ಅಮೆರಿಕಾದ ಕಡೆಗೆ ಪ್ರಯಾಣವನ್ನ ಬೆಳೆಸಿದ. ಈ ಫ್ರಾನ್ಸಿಸ್ ಡ್ರೇಕ್ ದಕ್ಷಿಣ ಅಮೆರಿಕಾದ ತುತ್ತ ತುದಿಯಲ್ಲಿರುವ ಸ್ಟ್ರೈಟ್ ಆಫ್ ಮ್ಯಾಗಲ್ಲನ್ ಅಂದ್ರೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದನ್ನ ದಾಟಿ ಅಟ್ಲಾಂಟಿಕ್ ಸಾಗರದಿಂದ ಪೆಸಿಫಿಕ್ ಸಾಗರಕ್ಕೆ ಬಂದು
ಪೆರು ಅಂದ್ರೆ ಈ ಭಾಗಕ್ಕೆ ಬರ್ತಾನೆ. ಅವನಿಗೆ ಇಲ್ಲಿ ಭಾರಿ ಪ್ರಮಾಣದ ಚಿನ್ನ ಸಿಗತ್ತೆ. ಅದು ಎಷ್ಟು ಅಂದ್ರೆ ಅವನ ಹಡಗುಗಳೆಲ್ಲದನ್ನ ಹೇರಿಕೊಂಡು ಹೋಗೋದಕ್ಕೆ ಸಾಧ್ಯ ಕೂಡ ಆಗದಷ್ಟು ಚಿನ್ನ. ಹೀಗಾಗಿ ಡೆರೆಕ್ ಒಂದಷ್ಟು ಚಿನ್ನ ತಗೊಂಡು ಇಂಗ್ಲೆಂಡ್ ಹೋಗಿ ಮತ್ತೆ ವಾಪಸ್ ಬಂದು ಮತ್ತಷ್ಟು ಚಿನ್ನವನ್ನ ಹೇರ್ಕೊಂಡು ಹೋಗೋ ನಿರ್ಧಾರ ಮಾಡ್ತಾನೆ. ಸೊ ಬಂದ ದಾರಿಯಲ್ಲೇ ಅವನು ಇಂಗ್ಲೆಂಡ್ಗೆ ಹೋಗ್ತಾನೆ. ಅಲ್ಲಿ ರಾಣಿಯನ್ನ ಭೇಟಿ ಮಾಡ್ದ, ವಿಷಯ ತಿಳಿಸ್ದ. ಶಭಾಷ್ ಅಂದ ರಾಣಿ ಎಲಿಜಬೆತ್ ದಕ್ಷಿಣ ಅಮೆರಿಕಾನ ಗೆದ್ದು ಬಿಡು ಅಂತ ಅವನಿಗೆ ಆದೇಶವನ್ನ ಕೊಟ್ಲು. ಹೀಗಾಗಿ ಈ ಡ್ರೇಕ್ ತನ್ನ ಜೊತೆ ಒಂದು 5 ಹಡಗುಗಳನ್ನ ಕಟ್ಕೊಂಡು ದಕ್ಷಿಣ ಅಮೆರಿಕಾದ ಮೇಲೆ ದಾಳಿಗೆ ಮುಂದಾಗ್ತಾನೆ. ಅವನು ಈ ಹಾದಿಲಿ ಇವತ್ತಿನ ಬ್ರೆಜಿಲ್, ಅರ್ಜೆಂಟೀನಾ, ಉರುಗ್ವೆಯ ಕೋಸ್ಟುಗಳನ್ನ ಗೆದ್ದ. ಆಮೇಲೆ 2 ಹಡಗುಗಳನ್ನ ಅಟ್ಲಾಂಟಿಕ್ ಸಾಗರದಲ್ಲಿ ಬಿಟ್ಟ. ಉಳಿದ 3 ಹಡಗುಗಳ ಜೊತೆ ಮತ್ತೆ ಪೆಸಿಫಿಕ್ಗೆ ಬರುವ ಡ್ರೇಕ್ ಅಲ್ಲಿ ಕೂಡ ಸ್ಪ್ಯಾನಿಷ್ ನಾವಿಕರನ್ನು ಸೋಲಿಸ್ತಾನೆ. ಆ ನಂತರ ಅಲ್ಲಿಂದ ಇಂಗ್ಲೆಂಡ್ಗೆ ವಾಪಸ್ ಬರೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅವನು ಈ ಬಾರಿ ಸ್ಟ್ರೈಟ್ ಆಫ್ ಮೆಗಲನ್ಗೆ ಹೋಗ್ಲಿಲ್ಲ, ಬದಲಾಗಿ ಅಂಟಾರ್ಟಿಕಾ ಹಾಗೂ ದಕ್ಷಿಣ ಅಮೆರಿಕಾದ ನಡುವಿನ ಅಗಾಧ ಸಮುದ್ರಕ್ಕೆ ಬಂದು ಬಿಡ್ತಾನೆ. ಹೀಗೆ ಬರ್ತಿದ್ದ ಹಾಗೆ ಅವನ ಜೊತೆಯಲ್ಲಿದ್ದ ಮೆರಿಗೋಲ್ಡ್ ಮತ್ತು ಎಲಿಜಬೆತ್ ಅನ್ನೋ 2 ಹಡಗುಗಳು ಚಂಡಮಾರುತ ಹಾಗೂ ಪೆಸಿಫಿಕ್ ನ ನೀರಿನ ರಭಸಕ್ಕೆ ಸಿಕ್ಕಿ ಸಮುದ್ರದ ತಳ ಸೇರಿಬಿಡುತ್ತವೆ. ಹೀಗಾಗಿ ಡ್ರೇಕ್ ತನ್ನ ಗೋಲ್ಡನ್ ಹಿಂಡ್ ಹೆಸರಿನ ಹಡಗನ್ನ ಅಲ್ಲಿಂದ ಹಿಂದಕ್ಕೆ ತಗೋತಾನೆ. ಮತ್ತೆ ಅಮೆರಿಕ ಕಡೆ ಹೋಗ್ತಾನೆ. ಅವನು ಸ್ಯಾನ್ ಫ್ರಾನ್ಸಿಸ್ಕೋಗೂ ಬರ್ತಾನೆ. ಆ ಬಳಿಕ ಸ್ಪ್ಯಾನಿಷ್ ಟ್ರೇಡರ್ಗಳ ಜೊತೆ ಸಂಘರ್ಷಕ್ಕಿಳಿತಾನೆ. ಕಡೆಗೆ ಪನಾಮಾದಲ್ಲಿ ಅವನು ಸಾವಿಗೀಡಾಗ್ತಾನೆ. ಇಲ್ಲಿ ಡ್ರೇಕ್ ಈ ಪಾಸನ್ನ ದಾಟದೇ ಇದ್ರೂ ಕೂಡ ಇಲ್ಲಿಗೆ ಬಂದು ಇಲ್ಲಿನ ಭೀಕರತೆಯನ್ನ ಕಣ್ಣಾರೆ ಕಂಡು ತನ್ನ 2 ಹಡಗುಗಳು ಕಣ್ಣೆದುರೇ ಬಲಿಯಾಗುವುದನ್ನ ನೋಡಿ ಅಲ್ಲಿಂದ ಜೀವ ಕೈಯಲ್ಲಿ ಹಿಡ್ಕೊಂಡು ವಾಪಸ್ಸು ಬಂದನಲ್ಲ, ಅವನ ಹೆಸರನ್ನೇ ಬ್ರಿಟಿಷರು ಈ ಪಾಸ್ಗೆ ಇಟ್ರು. ಇದನ್ನ ಡ್ರೇಕ್ ಪಾಸ್ ಅಂತ ಕರೆದ್ರು. ಇನ್ನು ಸ್ಪೇನ್ ಈ ಪಾಸ್ಗೆ ತನ್ನ ನಾವಿಕ ಫ್ರಾನ್ಸಿಸ್ಕೋ ಡಿ ಹೌಸ್ ನೆನಪಲ್ಲಿ ಮಾರ್ ಡಿ ಹೌಸಸ್ ಅಂತ ಕರೆಯುತ್ತೆ. ಆದ್ರೆ ಈ ಬ್ರಿಟಿಷರು ಅಮೆರಿಕ ಸೇರಿದ ಹಾಗೆ ಜಗತ್ತಿನ ನಾನಾ ಭಾಗಗಳನ್ನ ಆಕ್ರಮಿಸಿಕೊಂಡು ಆಳಿದ್ರು. ಅವರ ಪ್ರಭಾವ ಜಗತ್ತಿನ ಮೇಲೆ ಹೆಚ್ಚಾಗಿತ್ತು. ಹೀಗಾಗಿ ಈ ಪಾಸ್ ಕೂಡ ಬ್ರಿಟಿಷರು ಇಟ್ಟ ಹೆಸರಲ್ಲೇ ಅಂದ್ರೆ ಡ್ರೇಕ್ ಪಾಸ್ ಅನ್ನೋ ಹೆಸರಲ್ಲೇ ಪಾಪ್ಯುಲಾರಿಟಿಯನ್ನು ಪಡ್ಕೊಳ್ತು. ಇದು ಸ್ಪೇನ್ ಮತ್ತು ಇಂಗ್ಲೆಂಡ್ಗಳು ಅವತ್ತಿಗೆ ದಕ್ಷಿಣ ಅಮೆರಿಕಾಗಾಗಿ ನಡೆಸಿದ ಪೈಪೋಟಿ ಇತ್ತಲ್ಲ, ಅದಕ್ಕೊಂದು ಚಿಕ್ಕ ನಿದರ್ಶನ ಅಷ್ಟೇ. ಇಲ್ಲಿ ಸ್ಪ್ಯಾನಿಷ್ ಹಾಗೂ ಬ್ರಿಟಿಷ್ ಅನ್ವೇಷಕರ ನಂತರ ಕೂಡ ಸಾಕಷ್ಟು ನಾವಿಕರು ಈ ಪಾಸ್ ಅನ್ನ ಕ್ರಾಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಿದೆ ಮತ್ತು ಅವರಲ್ಲಿ ಬಹುಪಾಲು ಮಂದಿಯ ಬದುಕುಗಳು ಅಲ್ಲಿ ದುರಂತ ಅಂತ್ಯವನ್ನ ಕೂಡ ಕಂಡಿವೆ. ಯಾರೋ ಕೆಲವರು ಅದೃಷ್ಟವಂತರು ಮಾತ್ರ ಈ ಮಾರ್ಗವನ್ನ ದಾಟೋದಕ್ಕೆ ಇದುವರೆಗೆ ಸಾಧ್ಯ ಆಗಿದೆ. ಗೆಳೆಯರೆ, ಇಲ್ಲಿ ಈ ಪಾಸ್ಗೆ ಇಳಿಯೋದು ಅಂದ್ರೆ ಜೀವದ ಮೇಲೆ ಆಸೆ ಬಿಡೋದು ಅಂತಲೇ ಅರ್ಥ. ಹೀಗಾಗಿ ಈ ಮಾರ್ಗವನ್ನ ಡೆತ್ ಪಾಸ್ ಅಂತ ಕರೀತಾರೆ. ಇಲ್ಲಿ ಇಷ್ಟೊಂದು ಅಪಾಯ ಇದೆ ಅನ್ನೋ ಕಾರಣದಿಂದಲೇ ಫ್ರೆಂಚರು 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಪನಾಮಾದಲ್ಲಿ ಒಂದು ಕಾಲುವೆಯನ್ನು ತೋಡಿ ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಸಾಗರದ ನಡುವೆ ಒಂದು ದಾರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು. ಆದ್ರೆ ಅವತ್ತು ಫ್ರಾನ್ಸ್ ನಿಂದ ಆ ಕೆಲಸ ಸಾಧ್ಯ ಆಗಲಿಲ್ಲ. ಮುಂದೆ ಅಮೆರಿಕ ಪನಾಮಾ ಅನ್ನೋ ದೇಶನೇ ಹುಟ್ಟಾಕ್ತು, ಆ ಕಾಲುವೆಯನ್ನ ಪೂರ್ಣಗೊಳಿಸ್ತು. ಇವತ್ತು ನಾವು ಪನಾಮಾ ಕೆನಾಲ್ ಅಂತ ಏನ್ ನೋಡ್ತಾ ಇದೀವಿ, ಅದರ ನಿರ್ಮಾಣಕ್ಕೆ ಕಾರಣವಾಗಿದ್ದು ಇದೇ ಡ್ರೇಕ್ ಪ್ಯಾಸೇಜಿನ ಭಯಾನಕ ಕಥೆ ಅಂದ್ರೆ ಖಂಡಿತ ಸುಳ್ಳೇನಲ್ಲ. ಅಲ್ಲ, ಈ ಪೆಸಿಫಿಕ್ ಅನ್ನ ಶಾಂತ ಸಾಗರ ಅಂತ ಕರೀತಾರೆ. ಹಾಗೇನೆ ಸದರನ್ ಓಷನ್ ಕೂಡ ಹೆಚ್ಚು ಅಬ್ಬರಿಸೋದಿಲ್ಲ. ಇನ್ನು ಅಟ್ಲಾಂಟಿಕ್ ಮಾತ್ರ ಸ್ವಲ್ಪ ಮಟ್ಟಿಗೆ ಭಯ ಹುಟ್ಟಿಸುತ್ತಷ್ಟೇ. ಹೀಗಿರುವಾಗ ಈ ಡ್ರೇಕ್ ಪಾಸ್ ಮಾತ್ರ ಯಾಕೆ ಇಷ್ಟೊಂದು ಭಯಾನಕ ಆಯ್ತು ಅನ್ನೋ ಪ್ರಶ್ನೆ ಇಲ್ಲಿ ಹುಟ್ಟೋದು ಸಹಜನೇ. ಗೆಳೆಯರೆ, ಇಲ್ಲಿನ ಸಮಸ್ಯೆಗೆ ಕಾರಣ ಆಗ್ತಾ ಇರುವುದು ACC. ಇದು ಸದರನ್ ಓಷನ್ ನಲ್ಲಿ ಕಂಡು ಬರುವ ಸಮುದ್ರದ ಶಕ್ತಿ. ಇಲ್ಲಿ ಅಂಟಾರ್ಟಿಕಾದ ಸುತ್ತಲೂ ಇರುವ ಸದರನ್ ಓಷನ್ ಕ್ಲಾಕ್ ವೈಸ್ ಅಲ್ಲಿ ಸುತ್ತುತ್ತಾ ಇರುತ್ತೆ. ಇಲ್ಲಿ ನೀರು 100 ರಿಂದ 150 ಮಿಲಿಯನ್ ಕ್ಯೂಬಿಕ್ ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸ್ತಾ ಇರುತ್ತೆ. ಅಂದ್ರೆ ಜಗತ್ತಲ್ಲಿರುವ ಯಾವುದೇ ನದಿಯ ನೀರಿನ ರಭಸಕ್ಕಿಂತ 600 ಪಟ್ಟು ಹೆಚ್ಚು ಕರೆಂಟು ಈ ಸಮುದ್ರದ ನೀರಲ್ಲಿರುತ್ತೆ. ಸದರನ್ ಓಷನ್ಗೆ ಯಾವುದೇ ಭೂಗಡಿ ಇಲ್ಲದೆ ಇರುವುದೇ ಕಾರಣ ಅಂತ ಕೂಡ ಹೇಳ್ತಾರೆ. ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಸದರನ್ ಓಷನ್ ಕರೆಂಟ್ ಅಥವಾ ಅಟ್ಲಾಂಟಿಕ್ ಸರ್ಕಂಪೋಲಾರ್ ಕರೆಂಟ್. ಇಲ್ಲಿ ಹೀಗೆ ಸಮುದ್ರದ ನೀರಿನ ಚಲನೆ ಈ ಡ್ರೇಕ್ ಪ್ಯಾಸೇಜ್ ಬಳಿ ಪೆಸಿಫಿಕ್ ಹಾಗೂ ಅಟ್ಲಾಂಟಿಕ್ ಸಾಗರದ ನೀರಿನ ಚಲನೆಯೊಂದಿಗೆ ಸಂಘರ್ಷವನ್ನು ಮಾಡುತ್ತೆ. ಇದರಿಂದ ಈ ಡ್ರೇಕ್ ಪ್ಯಾಸೇಜ್ ಬಳಿ ಅತಿ ಎತ್ತರದ ಅಲೆಗಳು ಉಂಟಾಗೋದು ಅಷ್ಟೇ ಅಲ್ಲ, ಕೆಲವು ಕಡೆಗಳಲ್ಲಿ ಸುಳಿಯಂತಹ ವಿದ್ಯಮಾನಗಳು ಕೂಡ ಸಂಭವಿಸುತ್ತವೆ. ಸಾಮಾನ್ಯವಾಗಿ ಸುಳಿಗಳು ಹರಿಯೋ ನೀರಲ್ಲಿರುತ್ತವೆ, ಅದು ಸಮುದ್ರದಲ್ಲಿ ಕಂಡು ಬರುವುದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಸಮುದ್ರದ ನೀರು ಕೂಡ ಚಲಿಸ್ತಾ ಇರೋದ್ರಿಂದ ಇಲ್ಲಿ ಈ ರೀತಿಯ ವಿದ್ಯಮಾನಗಳು ಕಂಡು ಬರುತ್ತವೆ. ಹೀಗೆ 60 ಅಡಿಗಳಷ್ಟು ಎತ್ತರದ ಅಲೆಗಳು, ಸುಳಿಗಳು ಇರೋದ್ರಿಂದಲೇ ಈ ಪಾಸ್ ಅಲ್ಲಿ ಹಡಗುಗಳು ಸಾಗೋದಿಕ್ಕೆ ಸೂಕ್ತ ಅಲ್ಲ ಅಂತ ಹೇಳೋದು.
ಹಾಗೆಯೇ ಇಲ್ಲಿನ ನೀರಿನ ಒತ್ತಡ ಹಾಗೂ ಅದರ ಉಷ್ಣಾಂಶ, ಯಾವುದೇ ಮನುಷ್ಯ ಕೂಡ ಈ ಸಮುದ್ರದಲ್ಲಿ ಬಿದ್ರೆ ಅವನ ದೇಹ ಈ ಒತ್ತಡವನ್ನು ತಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅಲ್ಲದೆ ಇಲ್ಲಿ ತಣ್ಣಗೆ ಕೊರೆಯೋ ನೀರು ಮನುಷ್ಯನನ್ನ ಕ್ಷಣಾರ್ಧದಲ್ಲಿ ಕೊಂದು ಬಿಡುತ್ತಂತೆ. ಇಲ್ಲಿರೋ ಐಸ್ ಫಿಶ್ ಗಳಲ್ಲಿ ರೆಡ್ ಬ್ಲಡ್ ಸೆಲ್ಗಳೇ ಇಲ್ಲ ಕಣ್ರಿ, ಅವುಗಳ ರಕ್ತ ಕೂಡ ಬೆಳ್ಳಗಿರುತ್ತೆ. ನೀವು ಎಲ್ಲರ ರಕ್ತನೂ ಕೆಂಪು ಅಂತ ನಾವು ಹೇಳ್ತೀವಿ ಅಲ್ವಾ, ಆದ್ರೆ ಇಲ್ಲಿನ ಮೀನುಗಳ ರಕ್ತ ಕೆಂಪುಗಿರೋದಿಲ್ಲ, ಆ ರಕ್ತ ಬೆಳ್ಳಗಿರುತ್ತೆ. ಹಾಗೆ ಅದರ ಹೃದಯ ಕೂಡ ಬಿಳಿ ಬಣ್ಣದಲ್ಲೇ ಇರುತ್ತೆ. ಯಾಕೆಂದ್ರೆ ಇಲ್ಲಿನ ಹಾರ್ಶ್ ಕಂಡೀಷನ್ ನಲ್ಲಿ ರಕ್ತ ಹೆಪ್ಪುಗಟ್ಟದ ಹಾಗೆ ಮಾಡೋದಕ್ಕೆ ಪ್ರಕೃತಿ ಇಲ್ಲಿನ ಮೀನುಗಳಿಗೆ ಇಂಥದ್ದೊಂದು ವರವನ್ನು ಕೊಟ್ಟಿದೆ. ಇನ್ನಿಲ್ಲಿ ಕೇವಲ ಹಡಗುಗಳು ಮಾತ್ರ ಅಲ್ಲ, ಈ ಭಾಗದಲ್ಲಿ ಕಂಡುಬರುವ ಚಂಡಮಾರುತದಿಂದ ಇಲ್ಲಿ ಆಕಾಶದಲ್ಲಿ ಹಾರುವ ವಿಮಾನಗಳು ಕೂಡ ಸಮಸ್ಯೆಗೀಡಾಗತ್ವೆ. 2019ರಲ್ಲಿ ಚಿಲಿಯ ವಾಯುಪಡೆಗೆ ಸೇರಿದ್ದ ಲಾಕ್ಹೀಡ್ ಮಾರ್ಟಿನ್ C-130 ವಿಮಾನ ಅಂಟಾರ್ಟಿಕಾದಲ್ಲಿನ ಏರ್ ಬೇಸ್ ನಿಂದ ಹೊರಟು ಚಿಲಿಗೆ ಹಿಂತಿರುಗುವಾಗ ಈ ಭಾಗದಲ್ಲಿ ಅಪಘಾತಕ್ಕೀಡಾಯಿತು. ಅಲ್ಲಿ ವಿಮಾನದ ಅವಶೇಷಗಳು ಕೂಡ ಸಿಕ್ಕಿರಲಿಲ್ಲ. ಅಂದ್ರೆ ಆ ಸಮುದ್ರದಲ್ಲಿ ಏಳುವ ಚಂಡಮಾರುತದ ರೌದ್ರತೆ ಎಂಥದ್ದು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅವತ್ತು ಆ ವಿಮಾನದಲ್ಲಿ 38 ಮಂದಿ ಇದ್ರು, ಅವ್ರು ಯಾರು ಕೂಡ ಬದುಕಿ ಉಳಿಲಿಲ್ಲ. ಹೀಗೆ ಈ ಡ್ರೇಕ್ ಪಾಸ್ ಅನ್ನೋದು ಇವತ್ತಿಗೂ ಕೂಡ ಜಗತ್ತಲ್ಲಿರೋ ಭಯಾನಕ ಮತ್ತು ಅತ್ಯಂತ ನಿಗೂಢ ಸ್ಥಳ ಅನ್ನಿಸ್ಕೊಳ್ತಾ ಇದೆ. ಗೆಳೆಯರೆ, ಇದು 3 ಸಾಗರಗಳು ಕೂಡುವ ಜಾಗ ಕೂಡ ಆಗಿರೋದ್ರಿಂದ ಇಲ್ಲಿನ ಆಳ ಕೂಡ ತುಂಬಾನೇ ಹೆಚ್ಚಿರುತ್ತೆ. ಇಲ್ಲಿ ಸರಾಸರಿ ಆಳ 3,500 ಮೀಟರ್ಗಳಷ್ಟಿದ್ದು, ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಸಾಗರಗಳ ಗಡಿಯಲ್ಲಿ ಇದು 4,500 ಮೀಟರ್ಗಳಷ್ಟಿರಬಹುದು ಅಂತ ಅಂದಾಜು ಮಾಡ್ತಾ ಇದ್ದಾರೆ. ಈ ಎಲ್ಲ ಕಾರಣದಿಂದ ಇಲ್ಲಿನ ಸಮುದ್ರ ಪ್ರಕ್ಷುಬ್ಧಗೊಳ್ಳುತ್ತಲೇ ಇರುತ್ತೆ. ಹೀಗಾಗಿನೇ ಇದನ್ನ ಡೆತ್ ಝೋನ್ ಅಂತ ಕರೀತಾರೆ. ಇನ್ನು ಜಗತ್ತಲ್ಲಿ ಸಂಪೂರ್ಣವಾಗಿ ಕೆಟ್ಟದ್ದು ಅಂತ ಯಾವುದೂ ಇರೋದಿಲ್ಲ, ಹಾಗೆ ಸಂಪೂರ್ಣ ಒಳ್ಳೆಯದು ಅಂತಲೂ ಯಾವುದೂ ಇಲ್ಲ. ಕೆಟ್ಟದ್ರಿಂದ ಕೂಡ ಕೆಲವು ಒಳ್ಳೆವಾಗ್ತಾ ಇರುತ್ತವೆ, ಒಳ್ಳೆಯದರಿಂದ ಕೂಡ ಕೆಲವು ಬಾರಿ ಕೆಟ್ಟದ್ದಾಗ್ತಾ ಇರುತ್ತೆ. ಹಾಗೆ ಇದು ಕೂಡ ಬ್ಲೆಸಿಂಗ್ಸ್ ಇನ್ ಡಿಸ್ಗೈಸ್ ಅಂತಾರಲ್ಲ, ಹಾಗೆ ಅಂಟಾರ್ಟಿಕಾದ ಸುತ್ತ ಇರುವ ಈ ಓಷಾನಿಕ್ ಕರೆಂಟ್ ಈ ಜಗತ್ತನ್ನ ಇವತ್ತಿನವರೆಗೆ ಕಾಪಾಡಿಕೊಂಡು ಬರ್ತಾ ಇದೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಸದರನ್ ಓಷನ್ ಇದೆಯಲ್ಲ, ಇದು ಈ ತರ ವರ್ತಿಸೋದ್ರಿಂದಲೇ ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ ಸಾಗರದ ಬಿಸಿ ನೀರು ಅಂಟಾರ್ಟಿಕಾನ ತಲುಪ್ತಾ ಇಲ್ಲ. ಒಂದು ವೇಳೆ ಈ ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ ನ ಬಿಸಿ ನೀರೇನಾದ್ರೂ ಅಂಟಾರ್ಟಿಕಾನ ತಲುಪಿಬಿಡ್ತು ಅಂತ ಇಟ್ಕೊಳ್ಳಿ, ಅಲ್ಲಿರೋ ಮಂಜೆಲ್ಲ ಕರಗಿ ಜಾಗತಿಕ ಸಮುದ್ರ ಮಟ್ಟ ಸರಿಸುಮಾರು 195 ಅಡಿಗಳಷ್ಟು ಹೆಚ್ಚಾಗ್ಬಿಡ್ತಾ ಇತ್ತು. ಹಾಗೇನಾದ್ರೂ ಆಗಿಬಿಟ್ಟಿದ್ರೆ ಬಹುತೇಕ ಸಮುದ್ರ ತೀರದ ಸಾಕಷ್ಟು ಊರುಗಳು, ಸಮುದ್ರದ ನಡುವಿನ ದ್ವೀಪಗಳು ಮುಳುಗಿ ಹೋಗ್ಬಿಡ್ತಾ ಇದ್ವು. ಕೋಟ್ಯಂತರ ಜನರ ಬದುಕು ಜಲಾರ್ಪಣವಾಗ್ತಾ ಇತ್ತು. ಆದ್ರೆ ಅದೆಲ್ಲವನ್ನ ಇವತ್ತು ತಡೀತಾ ಇರೋದು ಈ ಭಾಗದ ಸಮುದ್ರದಲ್ಲಿನ ಓಷಾನಿಕ್ ಕರೆಂಟ್ ಅಂದ್ರೆ ಖಂಡಿತ ತಪ್ಪಾಗುವುದಿಲ್ಲ. ಇದು ಗೆಳೆಯರೆ, ಜಗತ್ತಿನ ಭಯಾನಕ ಸಾಗರ ಮಾರ್ಗಗಳಲ್ಲಿ ಒಂದಾದ ಡ್ರೇಕ್ ಪ್ಯಾಸೇಜ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.